ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಆದ್ಯ ಕೆರಿಯರ್ ಅಕಾಡೆಮಿ ಹೊಸಕೋಟೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮತ್ತು ಬೆಲ್ ಐಕನ್ನ ದಯವಿಟ್ಟು ಕ್ಲಿಕ್ ಮಾಡ್ಕೊಳ್ಳಿ. ನಾವು ಬಿಡ್ತಕ್ಕಂಥ ಪ್ರತಿಯೊಂದು ವಿಡಿಯೋನು ಅಥವಾ ಒಂದು ನೋಟಿಫಿಕೇಶನ್ ಬೇಗ ನಿಮ್ಗೆ ರೀಚ್ ಆಗಬೇಕು ಅಂತಂದರೆ ದಯವಿಟ್ಟು ಬೆಲ್ ಐಕನ್ನ ಆನ್ ಮಾಡ್ಕೊಂಡಿರಿ ಸ್ನೇಹಿತರೆ. ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಕರೆಂಟ್ ಅಫೇರ್ಸ್ನ ಒಂದು ಪ್ಲೇ ಲಿಸ್ಟ್ ಇದೆ, ಮೆಂಟಲ್ ಎಬಿಲಿಟಿಯ ಪ್ಲೇ ಲಿಸ್ಟ್ ಇದೆ, ಕಂಪ್ಲೀಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಒಂದು ಪ್ಲೇ ಲಿಸ್ಟ್ ಇದೆ, ಮತ್ತು 8th ಸ್ಟ್ಯಾಂಡರ್ಡ್ ಸೋಷಿಯಲ್ ಸೈನ್ಸ್ನ ಒಂದು ಪ್ಲೇ ಲಿಸ್ಟ್ ಇದೆ. ಓಕೆನಾ? ಮತ್ತು ಕಾಮರ್ಸ್ ಕ್ಲಾಸಸ್ ಕೂಡ ನಮ್ಮ ಒಂದು ಚಾನಲ್ನಲ್ಲಿ ಲಭ್ಯ ಇರುತ್ತೆ ಸ್ನೇಹಿತರೆ. ಎಲ್ಲ ಕೂಡ ನೀವು ಯೂಸ್ ಮಾಡ್ಕೋಬೋದು. ನೋಡಿ, ಈ ಕ್ಲಾಸಲ್ಲಿ ನಿಮಗೆ ನಾನು ತೊಗೊಬಂದಿರೋದು ಏನಪ್ಪ ಅಂತಂದರೆ ಇಯರ್ಸ್ನ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್. ಅದು ಇಂಪಾರ್ಟೆಂಟ್ ಇಯರ್ಸ್ ಮತ್ತು ಅದರ ಒಂದು ಇಂಪಾರ್ಟೆನ್ಸ್, ಇಯರ್ಸು ಮತ್ತು ಅದರ ಇಂಪಾರ್ಟೆನ್ಸು. ಓಕೆನಾ? ಆ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಾನು ನಿಮಗೆ ಈ ಒಂದು ಕ್ಲಾಸಲ್ಲಿ ತೊಗೊಂಬಂದಿದ್ದೀನಿ ಸ್ನೇಹಿತರೆ. ಬನ್ನಿ, ಹೆಚ್ಚು ತಡ ಮಾಡದೆ ಡೈರೆಕ್ಟಾಗಿ ಒಂದು ಕಂಟೆಂಟ್ಗೆ ಮೂವ್ ಆಗೋಣ. ಓಕೆ, ಒಂದು ನಿಮಿಷ ಸ್ನೇಹಿತರೆ. ಓಕೆ, ಲೆಟ್ಸ್ ಸ್ಟಾರ್ಟ್. ನೋಡಿ, ಆಧುನಿಕ ಭಾರತದ ಇತಿಹಾಸ. ನೋಡಿ, ಆಧುನಿಕ ಭಾರತದ ಇತಿಹಾಸ ಅಂದರೆ ನಮಗೆ ಮೊದಲನೇದಾಗಿ ನಮ್ಮ ಒಂದು ಭಾರತದ ಮೇಲೆ ಬ್ರಿಟಿಷರ ಯುದ್ಧ ಪ್ರಾರಂಭ ಆಗುತ್ತಲ್ಲ, ಅಲ್ಲಿಂದ ತಗೊಂಡ್ಬಂದಿದ್ದೀನಿ ನಾನು. 1757ನೇ ಇಸ್ವಿಯಿಂದ ತಗೊಂಡ್ಬಂದಿದ್ದೀನಿ. ಯಾಕಂದರೆ ಪ್ಲಾಸಿ ಕದನ ನಡೆಯತಕ್ಕಂಥ ಒಂದು ವರ್ಷ ಅದೇ. ಅದು ಮೊದಲನೇ ಯುದ್ಧ. ಬ್ರಿಟಿಷರು ನಮ್ಮ ಭಾರತದ ಅರಸರ ಮೇಲೆ ದಾಳಿ ಮಾಡಿದಂತಹ ಮೊದಲನೆಯ ಯುದ್ಧ ಆಗಿರುತ್ತೆ. ಇಲ್ಲಿಂದ ನಮ್ಮ ಒಂದು ದೇಶವನ್ನ ಸಂಪೂರ್ಣವಾಗಿ ಆಕ್ರಮಣ ಮಾಡ್ಕೊಳ್ತಕ್ಕಂಥ ಕೆಲಸ ಬ್ರಿಟಿಷರು ಮಾಡ್ತಾರೆ ಸ್ನೇಹಿತರೆ. 1757ರಲ್ಲಿ ಪ್ಲಾಸಿ ಕದನ ನಡೆಯುತ್ತೆ. ಆಗಿರ್ತಕ್ಕಂಥ ಈಸ್ಟ್ ಇಂಡಿಯಾ ಕಂಪನಿಯ ಒಬ್ಬ ಅಧಿಕಾರಿ ರಾಬರ್ಟ್ ಕ್ಲೈವ್ ಮತ್ತು ಸಿರಾಜುದ್ದೌಲಾ ಮಧ್ಯೆ ಈ ಒಂದು ಕದನ ನಡೆಯುತ್ತೆ. ಈ ಕದನದ ಬಗ್ಗೆ ಹೇಳೋದಾದ್ರೆ, ಸಿರಾಜುದ್ದೌಲಾ ಏನ್ ಮಾಡ್ತಾನೆ, 148 ಬ್ರಿಟಿಷ್ ಸೈನಿಕರನ್ನ ಏನ್ ಮಾಡಿರ್ತಾನೆ, ಒಂದು ಕೋಣೆಯಲ್ಲಿ ಬಚ್ಚಿಟ್ಬಿಟ್ಟಿರ್ತಾನೆ, ಕೂಡಾಕಿರ್ತಾನೆ. ಇದನ್ನೇ ನಾವು ಬ್ಲ್ಯಾಕ್ ಹೋಲ್ ಟ್ರಾಜಿಡಿ ಅಂತ ಕರಿತೀವಿ, ಕಪ್ಪು ಕೋಣೆಯ ದುರಂತ ಅಂತ ಕೂಡ ನಾವು ಇದನ್ನ ಕರಿತೀವಿ. 148 ಬ್ರಿಟಿಷರನ್ನ, ಓಕೆನಾ, ಕೂಡಾಕಿ ಏನ್ ಮಾಡ್ತಾನೆ, 148 ಅಲ್ಲ, 146 ಬ್ರಿಟಿಷರನ್ನ ಕೂಡಾಕಿ ಅವರನ್ನ ಸಾಯಿಸ್ತಾನೆ ಸ್ನೇಹಿತರೆ. ಈ ಒಂದು ಯುದ್ಧ ನಡೆಯೋದಕ್ಕೆ ಇದು ಒಂದು ಕಾರಣ ಆಗುತ್ತೆ. ನೆಕ್ಸ್ಟ್ 1761ರಲ್ಲಿ 3ನೇ ಪಾಣಿಪತ್ ಕದನ ಆಗುತ್ತೆ. ಇದರ ಈ ಒಂದು ಕದನ ಯಾರ ನಡುವೆ ಅಂತಂದ್ರೆ ಅಹಮದ್ ಶಾ ಅಬ್ದಾಲಿ ಮತ್ತು ಮರಾಠರ ಬಾಲಾಜಿ ಬಾಜಿರಾವ್ ಇವರ ನಡುವೆ 3ನೇ ಪಾಣಿಪತ್ ಕದನ ಅಂತಕ್ಕಂಥದ್ದು ನಡೆಯುತ್ತೆ. ಫಸ್ಟ್ ಆಫ್ ಆಲ್, ಪಾಣಿಪತ್ ಅನ್ನತಕ್ಕಂಥದ್ದು ಎಲ್ಲಿದೆ? ಹರಿಯಾಣ. ಓಕೆನಾ? ಹರಿಯಾಣ ಅಂತ ಕರಿತೀವಿ ಸ್ನೇಹಿತರೆ. ಓಕೆನಾ? ಮತ್ತೆ ಪಾಣಿಪತ್ನ ಇನ್ನೊಂದು ಹೆಸರಿಡಿದು ಕರಿತೀವಿ, ಇದು ಒಂದು ಟೆಕ್ಸ್ಟೈಲ್ ಸಿಟಿ ಆಗಿರುತ್ತೆ. ಮತ್ತು ಸಿಟಿ ಆಫ್ ವೇವರ್ಸ್ ಅಂತಂದ್ರೆ ಏನು? ನೇಕಾರರು. ನೇತಾರಲ್ವಾ, ರೇಷ್ಮೆ ಬಟ್ಟೆ ನೇತಾರಲ್ವಾ, ಸುರನ್ನ ನಾವು ವೇವರ್ಸ್ ಅಂತ ಕೂಡ ಕರಿತೀವಿ ಸ್ನೇಹಿತರೆ. ಏನಾ? ಈ 3ನೇ ಪಾಣಿಪತ್ ಕದನ 1761ರಲ್ಲಿ ನಡೆಯುತ್ತೆ. ಹಾಗಾದ್ರೆ ಒಂದನೇ ಪಾಣಿಪತ್ ಕದನ ನಡೆಯೋದು 1526ರಲ್ಲಿ. ಯಾರ್ಯಾರ ನಡುವೆ ಅಂತಂದ್ರೆ ಬಾಬರ್ ಮತ್ತು ಲೋಧಿ ಮನೆತನದ ನಡುವೆ ನಡೆಯುತ್ತೆ. ಇನ್ನ ಎರಡನೇ ಪಾಣಿಪತ್ ಕದನ 1556ರಲ್ಲಿ ನಡೀತಕ್ಕಂಥ ಒಂದು ಕದನ. ಈ ಎರಡನೇ ಪಾಣಿಪತ್ ಕದನ ಇದು ಯಾರ ಮಧ್ಯೆ ನಡೆಯುತ್ತೆ ಅಂತಂದ್ರೆ ಹೇಮು ಅಂತ ಕರಿತೀವಿ ನಾವು. ಹೇಮು ಅಥವಾ ಹೇಮಚಂದ್ರ ವಿಕ್ರಮಾದಿತ್ಯ ಅಂತ ಕರಿತೀವಿ. ಹೇಮಚಂದ್ರ ವಿಕ್ರಮಾದಿತ್ಯ ಮತ್ತು ಅಕ್ಬರ್ ಅವರ ನಡುವೆ ನಡೆಯುತ್ತೆ. ನೋಡಿ, ಒಂದನೇ
ಬಾಬರ್ ಇರ್ತಾನೆ. ಅಂದ್ರೆ ಬಾಬರ್ ಅಂತಂದ್ರೆ ಅಕ್ಬರ್ನ ತಂದೆ. ಎರಡನೇ ಪಾಣಿಪತ್ತಲ್ಲಿ ಬಾಬರ್ನ ಮಗ ಅಕ್ಬರ್ ಇರ್ತಾನೆ. ಅಪ್ಪ ಮಕ್ಕಳಿಬ್ರು ನಡೆಸಿರ್ತಾರೆ ಈ ಒಂದು ಕದನವನ್ನ. ಎರಡನೇ ಪಾಣಿಪತ್ತಲ್ಲಿ ಅಕ್ಬರ್ ವಿನ್ ಆಗ್ತಾನೆ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ನೋಡೋದಾದ್ರೆ 1764ರಲ್ಲಿ ಇದು ಬ್ರಿಟಿಷರ ಮತ್ತು ನಮ್ಮ ಭಾರತದ ಅರಸರ ನಡುವೆ ನಡೆದಂತಹ ಒಂದು ಕದನ, ಬಕ್ಸರ್ ಕದನ. ಎಕ್ಸಾಮ್ಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್. ಈ ಒಂದು ಕದನದಲ್ಲಿ ಯಾರ್ಯಾರು ಇರ್ತಾರೆ ಅಂತಂದ್ರೆ ಮೀರ್ ಕಾಸಿಂ, ಹೆಕ್ಟರ್ ಮನ್ರೋ, ಎರಡನೇ ಶಾ ಆಲಂ, ಇವರು ಮೊಘಲ್ ಚಕ್ರವರ್ತಿ, ಇವರು ಕೂಡ ಭಾಗವಹಿಸಿರ್ತಾರೆ. ಬಕ್ಸರ್ ಇರತಕ್ಕಂತ ಸ್ಥಳ ಯಾವುದು? ಬಿಹಾರಲ್ಲಿ ಬಕ್ಸರ್ ಅಂತಕ್ಕಂತ ಸ್ಥಳ ಇರುತ್ತೆ. ಈ ಬಕ್ಸರ್ ಕದನದಲ್ಲೂ ಬ್ರಿಟಿಷರಿಗೆ ಗೆಲುವು ಸಿಗುತ್ತೆ. ಪ್ಲಾಸಿ ಕದನದಲ್ಲೂ ಬ್ರಿಟಿಷರಿಗೆ ಗೆಲುವು ಸಿಗುತ್ತೆ ಸ್ನೇಹಿತರೆ. ಓಕೆ, 1768ರಲ್ಲಿ ಡಚ್ ಏನ್ ಮಾಡ್ತಾರೆ, ಅವರ ಹತ್ರ ಇರ್ತಕ್ಕಂಥ ಎಲ್ಲಾ ಭಾರತದ ನೆಲಗಳನ್ನ ಅವ್ರೇನ್ ಮಾಡ್ತಾರೆ, ಸಂಪೂರ್ಣವಾಗಿ ಬ್ರಿಟಿಷರಿಗೆ ಒಪ್ಪಿಸ್ತಾರೆ. 1818ರಲ್ಲಿ ಪೇಶ್ವೆ ಅಥವಾ ಪೇಶ್ವಾ ಅನ್ನತಕ್ಕಂಥ ಒಂದು ಹುದ್ದೆ ಏನಿರುತ್ತೆ ಅಥವಾ ಒಂದು ಪೋಸ್ಟ್ ಏನಿರುತ್ತೆ ಅದನ್ನ ಕ್ಯಾನ್ಸಲ್ ಮಾಡ್ತಾರೆ, ಅದನ್ನ ರಿಮೂವ್ ಮಾಡ್ತಾರೆ, ತೆಗೆದುಹಾಕ್ತಾರೆ. ಮತ್ತೆ ಇದೇ ಸಂದರ್ಭದಲ್ಲಿ ಮೂರನೇ ಮರಾಠ ಯುದ್ಧ ಕೂಡ ನಡೆಯುತ್ತೆ. ಈ ಮರಾಠ ಯುದ್ಧದ ಬಗ್ಗೆ ಮಾತನಾಡೋದಾದ್ರೆ ಕಂಪ್ಲೀಟ್ 3 ಮರಾಠ ಯುದ್ಧ ನಡೆಯುತ್ತೆ. ಅದರಲ್ಲಿ ಮೊದಲನೇ ಮರಾಠ ಯುದ್ಧ 1775ರಿಂದ ಮೊದಲನೇ ಮರಾಠ ಯುದ್ಧ 1775ರಿಂದ 1782ರವರೆಗೂ ನಡೆಯುತ್ತೆ. 1782 ತನಕ ನಡೆಯುತ್ತೆ ಸ್ನೇಹಿತರೆ. ಮತ್ತೆ ಎರಡನೇ ಮರಾಠ ಯುದ್ಧ 1803ರಲ್ಲಿ ಪ್ರಾರಂಭ ಆಗುತ್ತೆ. ಅದು ಜ್ಞಾಪಕ ಇರಲಿ. ಒಂದನೇ ಒಂದು ಮರಾಠ ಯುದ್ಧ 1775ರಿಂದ 1782ರವರೆಗೆ ನಡೆಯುತ್ತೆ. ಎರಡನೇ ಮರಾಠ ಯುದ್ಧ 1803ರಿಂದ ಪ್ರಾರಂಭ ಆಗುತ್ತೆ. ಮೂರನೇ ಮರಾಠ ಯುದ್ಧ 1818ರಿಂದ ಪ್ರಾರಂಭ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಇಯರ್ ನೋಡೋದಾದ್ರೆ 1857ರಲ್ಲಿ ಎಲ್ಲ ಗೊತ್ತಿದೆ, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆದಂತಹ ವರ್ಷ. ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್. ಈ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ನಡೆಯೋದಕ್ಕೆ ಕಾರಣ ಏನು? ಹಲವಾರು ಕಾರಣಗಳಿದಾವೆ. ಆರ್ಥಿಕ ಕಾರಣ ಇದೆ, ಸಾಮಾಜಿಕ ಕಾರಣ ಇದೆ ಅಲ್ವಾ, ಎಲ್ಲ ನಿಮಗೆ ಹಿಸ್ಟ್ರಿ ಬುಕ್ ಅಲ್ಲಿ ಸಿಗುತ್ತೆ. ಮತ್ತೆ ಇಮಿಡಿಯೇಟ್ ರೀಸನ್ ಏನಪ್ಪಾ ಇದಕ್ಕೆ ಅಂತಂದ್ರೆ, ಬ್ರಿಟಿಷ್ ಏನ್ ಮಾಡ್ತಾರೆ, ಈ ಪಿಸ್ತೂಲ್ಗಳನ್ನೆಲ್ಲ ಯುದ್ಧ ಮಾಡೋದಕ್ಕೆ ಕೊಟ್ಟಿರ್ತಾರೆ. ಆ ಪಿಸ್ತೂಲ್ಗಳನ್ನೆಲ್ಲ ಯುದ್ಧ ಮಾಡೋದಕ್ಕೆ ಕೊಟ್ರೆ ಅವ್ರ ಪರವಾಗಿ, ಬ್ರಿಟಿಷ್ ಪರವಾಗಿ ಆ ಪಿಸ್ತೂಲ್ಗಳಲ್ಲಿ ಏನ್ ಹಾಕಿರ್ತಾರೆ ಅಂತಪ್ಪ ಅಂತಂದ್ರೆ, ಹಂದಿಯ ಒಂದು ಕೊಬ್ಬಾಗಿರ್ಬೋದು, ದನದ ಒಂದು ಕೊಬ್ಬಾಗಿರ್ಬೋದು, ಆ ಒಂದು ಪಿಸ್ತೂಲ್ಗಳಲ್ಲಿ ಆ ಗನ್ನುಗಳಲ್ಲಿ ಇರುತ್ತೆ. ಅದನ್ನ ಅವರು ಬಾಯಿಂದ ಕಚ್ಚಿ ಅವರು ಅದನ್ನ ಚಾಲನೆ ಮಾಡಬೇಕಾಗಿರುತ್ತೆ. ಇದಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿ ಅಲ್ಲಿಂದನೇ ಪ್ರಾರಂಭ ಆಗುತ್ತೆ ಸ್ನೇಹಿತರೆ. ಮಂಗಲ್ ಪಾಂಡೆ ಅಂತಕ್ಕಂಥವ್ರು ಕೂಡ ಇದರಲ್ಲಿ ತುಂಬಾ ಪ್ರಾಮುಖ್ಯತೆಯನ್ನ ಪಡೆದಿರ್ತಾರೆ ಈ ಒಂದು ಯುದ್ಧದಲ್ಲಿ. 1858ನೇ ಇಸ್ವಿಯಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ ಏನಾಗುತ್ತೆ, ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿ ರಾಣಿ ವಿಕ್ಟೋರಿಯಾದ ಒಂದು ಆಡಳಿತ ಪ್ರಾರಂಭ ಆಗುತ್ತೆ ಸ್ನೇಹಿತರೆ. ಅದೇ ಇನ್ನು 1892ರಲ್ಲಿ ಭಾರತದ ಒಂದು ಕಾಯ್ದೆ, ಇದು ಇಂಡಿಯನ್ ಆಕ್ಟ್, ಇದು 1892 ಭಾರತೀಯ ಕಾಯ್ದೆ. ಈ ಒಂದು ಕಾಯ್ದೆಯಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಭಾರತೀಯರಿಗೆ ಬ್ರಿಟಿಷ್ ಆಡಳಿತದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ, ಪಾಲ್ಗೊಳ್ತಕ್ಕಂಥ ಅವಕಾಶ ಮಾಡಿಕೊಡ್ತಾರೆ ಸ್ನೇಹಿತರೆ. ಆಗ ಇದ್ದಂತ ನಮಗೆ ಡೆಪ್ಯೂಟಿ ಗವರ್ನರ್ ಯಾರಪ್ಪ ಅಂತಂದ್ರೆ ಸಚ್ಚಿದಾನಂದ ಸಿನ್ಹಾರವರು. ಇವರು ಆಗ ಇರ್ತಕ್ಕಂಥ ಒಂದು ಡೆಪ್ಯೂಟಿ ಗವರ್ನರ್. ಇವರು ಆಗ ಫಸ್ಟ್ ನಮ್ಮ ಇಂಡಿಯನ್ ಫಸ್ಟ್ ಪರ್ಸನ್. ಅವರು ಸಚ್ಚಿದಾನಂದ ಸಿನ್ಹಾನವರು ಫಸ್ಟ್ ಪರ್ಸನ್ ನಮಗೆ ಡೆಪ್ಯೂಟಿ ಗವರ್ನರ್ ಆಗಿ ಅಪಾಯಿಂಟ್ ಆಗಿರ್ತಾರೆ. ಯಾಕಂತಂದ್ರೆ ಇಂಡಿಯನ್ ಭಾರತದವ್ರಿಗೂ ಇಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವಕಾಶ ಕೊಡ್ತಾರಲ್ವ ಈ ಒಂದು ಕಾಯ್ದೆಯಲ್ಲಿ. ಅದಕ್ಕೆ ನಮ್ಮ ಭಾರತದ ವ್ಯಕ್ತಿ ಏನಾಗ್ತಾರೆ, ಆಗ ಡೆಪ್ಯೂಟಿ ಗವರ್ನರ್ ಆಗಿ ಅಪಾಯಿಂಟ್ ಆಗ್ತಾರೆ. 1905ರಲ್ಲಿ ಲಾರ್ಡ್ ಕರ್ಜನ್ ಇಂದ ಬಂಗಾಳದ ಒಂದು ವಿಭಜನೆ ಆಗುತ್ತೆ, ಡಿವೈಡ್ ಮಾಡ್ತಾನೆ. ಪೂರ್ವ ಬಂಗಾಳ ಅಂತೇಳಿ, ಪಶ್ಚಿಮ ಬಂಗಾಳ ಅಂತೇಳಿ ವಿಭಜನೆ ಮಾಡ್ತಾನೆ. ಇದರ ತದನಂತರ ಬಾಲಗಂಗಾಧರ ತಿಲಕರಿಂದ ಪಶ್ಚಿಮ ಬಂಗಾಳದಲ್ಲಿ ಸ್ವದೇಶಿ ಮತ್ತು ಬಹಿಷ್ಕಾರ ಚಳವಳಿ ಅಂತಕ್ಕಂಥದ್ದು
ನಡೆಸಲಾಗುತ್ತೆ. ಓಕೆ, ಮತ್ತೆ ಹಾಗೆ ಮುಂದುವರಿದು 1906ರಲ್ಲಿ ಢಾಕಾದಲ್ಲಿ ರಾಜಾ ಸಲೀಮುಲ್ಲಾ ಅವರಿಂದ ಮುಸ್ಲಿಂ ಲೀಗ್ ಅಂತಕ್ಕಂಥ ಒಂದು ಸಂಸ್ಥೆ ಅಥವಾ ಸಂಘ ಸ್ಥಾಪನೆ ಆಗುತ್ತೆ. ಮುಸ್ಲಿಂ ಲೀಗ್ ಸಂಘದ ಅಧ್ಯಕ್ಷರು ಯಾರಪ್ಪ ಅಂತಂದ್ರೆ ರಾಜಾ ಸಲೀಮುಲ್ಲಾ ಅಂತೇಳಿ. ಏನಾ, ಕೆಲವರು ಕನ್ಫ್ಯೂಸ್ ಮಾಡ್ಕೊಂಡು ಆ ಜಿನ್ನಾ ಅಂತ ಹಾಕ್ತಾರೆ. ಜಿನ್ನಾ ಅಲ್ಲ, ಮೊಹಮ್ಮದ್ ಅಲಿ ಜಿನ್ನಾ ಅಲ್ಲ, ರಾಜಾ ಸಲೀಮುಲ್ಲಾ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಓಕೆ, ಮತ್ತೆ ಹಾಗೆ ಮುಂದೆ ನೋಡೋದಾದ್ರೆ 1907 ಇದು ಒಂದು ಸೂರತ್ ಬಿಕ್ಕಟ್ಟಿನ ಬಗ್ಗೆ ಹೇಳುತ್ತೆ. ಈ ವರ್ಷದಲ್ಲಿ ಸೂರತ್ ಬಿಕ್ಕಟ್ಟು ಅಂತಕ್ಕಂಥದ್ದಾಗುತ್ತೆ. ಸೂರತ್ ಬಿಕ್ಕಟ್ಟಲ್ಲಿ ಕಾಂಗ್ರೆಸ್ ಅಲ್ಲಿ 2 ಪಂಗಡಗಳಾಗಿ ಡಿವೈಡ್ ಆಗುತ್ತೆ. ಆ 2 ಪಂಗಡಗಳು ನಿಮ್ಗೆ ಗೊತ್ತಿರಲಿ. ಮಂದಗಾಮಿಗಳು ಗೊತ್ತಿದೆ ನಿಮ್ಗೆ ಆಲ್ರೆಡಿ, ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು. ತೀವ್ರಗಾಮಿಗಳು, ಓಕೆನಾ? ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಅಂತಕ್ಕಂಥ 2 ಪಂಗಡ. ಓಕೆ, 2 ಪಂಗಡಗಳೇನಾಗುತ್ತೆ, ವಿಭಜನೆ ಆಗುತ್ತೆ. 1909ರಲ್ಲಿ ಮಿಂಟೋ ಮಾರ್ಲೆ ಸುಧಾರಣೆ ಅಂತಕ್ಕಂಥದ್ದಾಗುತ್ತೆ. ಲಾರ್ಡ್ ಮಿಂಟೋ ಏನ್ ಮಾಡ್ತಾರೆ, ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣೆ ಕ್ಷೇತ್ರವನ್ನ ಕೊಡ್ತಾರೆ. ಅಂದ್ರೆ ಮುಸ್ಲಿಂ ಅವ್ರಿಗೆ ಸಪರೇಟ್ ಎಲೆಕ್ಷನ್ ಅಂತೇಳಿ, ಸಪರೇಟ್ ಕ್ಷೇತ್ರ ಅವ್ರಿಗೆ ರಿಸರ್ವ್ ಅಂತೇಳಿ. ಈಗ ಎಲೆಕ್ಷನ್ ಅಲ್ಲಿ ಮುಸ್ಲಿಮ್ಸ್ಗೆ ರಿಸರ್ವ್ ಅಲ್ಲ, ಎಲೆಕ್ಷನ್ ಸಪರೇಟ್ ಕ್ಷೇತ್ರದಲ್ಲಿ ಅವ್ರ ಎಲೆಕ್ಷನ್ ಸಪರೇಟ್ ಆಗಿ ಅವ್ರು ನಡೆಸ್ಕೊಳ್ಳೋದು ಎಲೆಕ್ಷನ್. ಸೊ ಈ ತರ ಒಂದು ಆಪ್ಷನ್ ಅವ್ರು ಕೊಡ್ತಾರೆ. 1911 ಅಂದ್ರೆ 1911 ಬಂಗಾಳ ವಿಭಜನೆ ಆಗಿರೋದೇನಾಗುತ್ತೆ, ರದ್ದಾಗುತ್ತೆ. ಮತ್ತೆ ಅದೇ ಒಂದು ವರ್ಷದಲ್ಲಿ ಕಲ್ಕತ್ತಾನ ಇವ್ರೇನ್ ಮಾಡಿರ್ತಾರೆ, ಭಾರತದ ಒಂದು ಕ್ಯಾಪಿಟಲ್ ಮಾಡ್ಕೊಂಡಿರ್ತಾರೆ. ಕಲ್ಕತ್ತಾದಿಂದ ಏನಾಗುತ್ತೆ, ದೆಹಲಿಯನ್ನ ಏನ್ ಮಾಡ್ತಾರೆ, ಭಾರತದ ಒಂದು ರಾಜಧಾನಿಯನ್ನಾಗಿ ಮಾಡಲಾಗುತ್ತೆ ಆ ಒಂದು ವರ್ಷದಲ್ಲಿ ಸ್ನೇಹಿತರೆ. ಮತ್ತೆ ನಮ್ಮ ಮಹಾನ್ ಪುರುಷರು ಮಹಾತ್ಮ ಗಾಂಧೀಜಿಯವರು 1915ರಲ್ಲಿ ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಬರ್ತಾರೆ. ಅಲ್ಲಿಂದ ನಮಗೆ ಗೆಲುವು ಸಿಗುತ್ತೆ. ಅಲ್ಲಿ ತನಕ ತುಂಬಾ ಸೋಲು ಕಂಡುಕೊಂಡೇ ಬರ್ತಾ ಇರ್ತೀವಿ ನಾವು. ಗಾಂಧೀಜಿಯವರು ಬಂದ್ಮೇಲೆ ಕೆಲವೊಂದು ಚೇಂಜಸ್ ಆಗ್ತವೆ ನಮ್ಮ ಭಾರತದಲ್ಲಿ, ಮತ್ತೆ ಗೆಲುವು ಕೂಡ ನಮಗೆ ಸಿಗುತ್ತೆ. ಇವರು ದಕ್ಷಿಣ ಆಫ್ರಿಕಾದಲ್ಲಿ ಚಳವಳಿ ಮಾಡ್ಕೊಂಡಿದ್ರು, ಎಜುಕೇಶನ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ದಕ್ಷಿಣ ಆಫ್ರಿಕಾದಲ್ಲಿ ಅವ್ರಿಗೆಲ್ಲ ನ್ಯಾಯ ಕೊಡಿಸಿ ಅಲ್ಲಿಂದ ಅವ್ರು ಏನ್ ಮಾಡ್ತಾರೆ, ನೇರವಾಗಿ ಭಾರತಕ್ಕೆ ಭೇಟಿ ಕೊಡ್ತಾರೆ 1915ರಲ್ಲಿ. ಓಕೆನಾ? 1916ರಲ್ಲಿ ಹೋಮ್ ರೂಲ್ ಚಳವಳಿ ಆಗುತ್ತೆ, ಹೋಮ್ ರೂಲ್ ಮೂವ್ಮೆಂಟ್. ಮತ್ತೆ ಲಕ್ನೋ ಕಾಂಗ್ರೆಸ್ ಅಧಿವೇಶನ ಆರಂಭ ಆಗುತ್ತೆ. ಇದರ ಅಧ್ಯಕ್ಷತೆಯನ್ನ ಯಾರು ವಹಿಸಿರ್ತಾರೆ ಅಂತಂದ್ರೆ ಆನಿ ಬೆಸೆಂಟ್ ರವರು. ಆನಿ ಬೆಸೆಂಟ್ ರವರು ತುಂಬಾ ಒಳ್ಳೆ ಮಹಿಳೆ. ನಮ್ಮ ಭಾರತದ ಒಂದು ಅಭಿವೃದ್ಧಿಗೋಸ್ಕರನೇ ಬಂದಂತಹ ಬ್ರಿಟಿಷ್ ಮಹಿಳೆ ಈ ಪಾಪ, ಈ ಅಮ್ಮ. ಇವರು ಲಂಡನ್ ನಲ್ಲಿ ಜನಿಸ್ತಾರೆ 1847ರಲ್ಲಿ. ಓಕೆನಾ? ಲಂಡನ್ ನಲ್ಲಿ ಜನಿಸ್ತಾರೆ ಇವರು. ಜನಿಸಿ ಅಲ್ಲಿಂದ ನಮ್ಮ ಭಾರತಕ್ಕೆ ಬಂದು ಹೋಮ್ ರೂಲ್ ಚಳವಳಿನ ಮಾಡ್ತಾರೆ, ಥಿಯೋಸಾಫಿಕಲ್ ಸೊಸೈಟಿನ ಮಾಡ್ತಾರೆ, ಕಾಂಗ್ರೆಸ್ ಅಧಿವೇಶನ ಅಂತಕ್ಕಂಥದ್ದನ್ನ ಆರಂಭ ಮಾಡ್ತಾರೆ. ಮತ್ತೆ ಈ ಮುಖ್ಯವಾಗಿ ಒಂದು ಯೂನಿವರ್ಸಿಟಿ ಕೂಡ ಇವರು ಪ್ರಾರಂಭ ಮಾಡ್ತಾರೆ. ಹಿಂದೂ ಅಂತ ಹೇಳ್ತೀವಿ ನಾವು, ಹಿಂದೂ ಬನಾರಸ್ ಹಿಂದೂ ಯೂನಿವರ್ಸಿಟಿ ಅನ್ನತಕ್ಕಂಥದ್ದು ಕೂಡ ಪ್ರಾರಂಭ ಮಾಡೋದು ಭಾರತದಲ್ಲಿ ಇವರೇನೆ. ಇಷ್ಟೆಲ್ಲ ಶ್ರಮ ಪಡ್ಕೊಂಡು ಇವ್ರೇನ್ ಮಾಡ್ತಾರೆ, ಕೊನೆಗೆ ಚೆನ್ನೈಯಲ್ಲಿ ಏನ್ ಮಾಡ್ತಾರೆ, ಚೆನ್ನೈನ ಅದ್ಯಾರ್ ಅಂತ ಕರಿತೀವಿ, ಚೆನ್ನೈನ ಅದ್ಯಾರಲ್ಲಿ ಇವರೇನ್ ಮಾಡ್ತಾರೆ 1933ರಲ್ಲಿ ಮರಣ ಹೊಂದ್ತಾರೆ ಸ್ನೇಹಿತರೆ. 1917ರಲ್ಲಿ ಮಹಾತ್ಮ ಗಾಂಧಿ ಅವರು ಭಾಗವಹಿಸಿದಂತಹ ಪ್ರಪ್ರಥಮವಾದಂತಹ ಚಳುವಳಿ ಯಾವುದು? ಚಂಪಾರಣ್ಯ ಸತ್ಯಾಗ್ರಹ. ಚಂಪಾರಣ್ಯ ಸತ್ಯಾಗ್ರಹ ಏನಕ್ಕೆ ಮಾಡ್ತಾರೆ ಅಂತಂದ್ರೆ, ಆಕ್ಚುಲಿ ಚಂಪಾರಣ್ಯ ಇರ್ತಕ್ಕಂಥ ಒಂದು ಜಾಗ ಯಾವುದು ಅಂತಂದ್ರೆ, ಯಾವ ರಾಜ್ಯ ಅಂತಂದ್ರೆ ಬಿಹಾರದಲ್ಲಿ ಚಂಪಾರಣ್ ಅಂತಕ್ಕಂಥ ಒಂದು ಜಿಲ್ಲೆಯಲ್ಲಿ ನಡೆದಿರತಕ್ಕಂಥ ಒಂದು ಸತ್ಯಾಗ್ರಹ ಇದು ಚಂಪಾರಣ್ಯ ಸತ್ಯಾಗ್ರಹ. ಇದು ಒಂದು ರೈತರ ಒಂದು ಸತ್ಯಾಗ್ರಹ. ರೈತರು ಏನ್ ಮಾಡ್ತಾ ಇರ್ತಾರೆ, ಬೆಳೆ ಬೆಳೀತಾ ಇರ್ತಾರೆ. ಬೆಳೆ ಬೆಳೀತಾ ಇರೋದ್ರ ಜೊತೆಗೆ ಒಂದು ವಿಶಿಷ್ಟವಾದಂತಹ ಒಂದು ಬೆಳೆ ಅದು. ಅದನ್ನ ಏನಂತ ಕರಿತೀವಿ ಅಂತಂದ್ರೆ, ಈ
ಅದು ಒಂದು ಬ್ಲೂ ಕಲರ್ ಆಗಿರ್ತಕ್ಕಂಥ ಒಂದು ಬೆಳೆ ಅದು. ಆ ಒಂದು ಇಂಡಿಗೋ ಅಂತಕ್ಕಂಥ ಒಂದು ಬೆಳೆ ಅದು ಬ್ಲೂ ಕಲರ್ ಇರುತ್ತೆ. ಅದು ಇಂಡಿಗೋ ಅನ್ನತಕ್ಕಂಥ ಒಂದು ಬೆಳೆ ಬೆಳೆಯೋದಕ್ಕೆ ಸಂಪೂರ್ಣವಾಗಿ ರೈತರಿಗೆ ನಿಷೇಧ ಇರುತ್ತೆ. ಆ ನಿಷೇಧ ಇದ್ದ ಕಾರಣ ನಮ್ಮ ನಾಡಿನಲ್ಲಿ ನಾವು ಯಾಕೆ ಈ ಬೆಳೆ ಬೆಳಿಬಾರ್ದು ಅಂತ ಈ ಒಂದು ಸತ್ಯಾಗ್ರಹ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತೆ. ಈ ಒಂದು ಇಂಡಿಗೋ ಬೆಳೆ ಬೆಳಿಬೇಕು ಅಂತ ಸತ್ಯಾಗ್ರಹ ಮಾಡ್ತಾರೆ. ಮತ್ತು ಇನ್ನೂ ಹಲವು ನಗದು ಬೆಳೆಗಳು, ಕ್ಯಾಶ್ ಕ್ರಾಪ್ಸ್ ಅಂತ ಹೇಳ್ತೀವಿ ನಾವು, ನಗದು ಬೆಳೆಗಳು ಕೂಡ ಬೆಳೆಯೋದಕ್ಕೆ ನಮ್ಗೆ ಅವಕಾಶ ಮಾಡಿಕೊಡಿ ಅಂತ ಒಂದು ಸತ್ಯಾಗ್ರಹವನ್ನ ಮಾಡಲಾಗುತ್ತೆ ಸ್ನೇಹಿತರೆ. ಅದೇ ಚಂಪಾರಣ್ಯ ಸತ್ಯಾಗ್ರಹ. ಈ ಒಂದು ಸತ್ಯಾಗ್ರಹದಲ್ಲಿ ಗಾಂಧೀಜಿಯವರು ಜೈಲು ಕೂಡ ಹೋಗ್ತಾರೆ. ಮತ್ತೆ ಕೋರ್ಟಲ್ಲಿ ನಿಂತ್ಕೊಂಡು ಅವರು ಜಡ್ಜಿನ ಬಳಿ ಮಾತಾಡೋದು ಕೂಡ ನಡೆಯುತ್ತೆ. ಇಲ್ಲಿ ಯಾವುದೇ ರೀತಿಯಾದ ಶಿಕ್ಷೆಗೆ ಗುರಿ ಆಗಲ್ಲ ಸ್ನೇಹಿತರೆ. ಗಾಂಧೀಜಿಯವರು ಯಾವುದೇ ರೀತಿಯಾದ ಶಿಕ್ಷೆಗೆ ಗುರಿ ಆಗೋದಿಲ್ಲ. ಅವರನ್ನ ಶಿಕ್ಷೆ ನೀಡಿದರೆ ಅವರು ಜೈಲಿಂದ ರಿಲೀಸ್ ಮಾಡ್ತಾರೆ. 1919 ಇದು ಒಂಥರ ತುಂಬಾ ಬೇಜಾರಿನ ಒಂದು ಸಂಗತಿ. 1919 ನಡೆದಿರ್ತಕ್ಕಂಥ ಒಂದು ದುರಂತ, ಜಲಿಯನ್ ವಾಲಾಬಾಗ್ ದುರಂತ. ಓಕೆ, ಈ ಒಂದು ದುರಂತ ನಿಮ್ಗೆಲ್ಲ ಗೊತ್ತಿದೆ. ಜಲಿಯನ್ ವಾಲಾಬಾಗ್ ಇರ್ತಕ್ಕಂಥದ್ದು ಪಂಜಾಬ್ನ ಒಂದು ಜಲಿಯನ್ ಅಂತಕ್ಕಂಥ ಒಂದು ಸಸ್ಯ ತೋಟದಲ್ಲಿ ಎಷ್ಟೋ ಒಂದು ನಮ್ಮ ಭಾರತದ ಜನರನ್ನ ಹಿಗ್ಗಾಮುಗ್ಗ ಏನ್ ಮಾಡ್ತಾರೆ, ಗೋಲಿಬಾರ್ ಮಾಡಿ ಸಾಯಿಸಾಕ್ತಾರೆ. ಏನು ದೊಡ್ಡ ಮಟ್ಟದಾಗ ಸ್ಟ್ರೈಕ್ ಏನು ಮಾಡ್ತಾ ಇರಲ್ಲ, ಸುಮ್ಮನೆ ಶಾಂತಿಯುತದಿಂದ ಕುತ್ಕೊಂಡು ಸ್ಟ್ರೈಕ್ ಮಾಡ್ತಾ ಇರ್ತಾರೆ. ಶಾಂತಿಯುತದಿಂದ ಮಾಡ್ತಾ ಇದ್ರು ಕೂಡ ಲಾರ್ಡ್ ಡಯರ್ ಅಂತಕ್ಕಂಥವ್ರು ಏನ್ ಮಾಡ್ತಾನೆ, ಶೂಟಿಂಗ್ ಆರ್ಡರ್ ಕೊಟ್ಟು ಎಲ್ಲಾರನ್ನು ಸಾಯಿಸ್ರಿ ಅಂತ ಹೇಳಿ ಆರ್ಡರ್ ಮಾಡಿದಾಗ ಎಲ್ಲಾರನ್ನು ಸುಮಾರು ಒಂದು 1500 ಜನನ ಗೋಲಿಬಾರ್ ಮಾಡಿ ಎಲ್ಲಾರನ್ನು ಸಾಯಿಸಾಕ್ತಾರೆ ಸ್ನೇಹಿತರೆ. ಇದೊಂದು ಕೆಟ್ಟ ದುರಂತ ಅಂತಾನೆ ಹೇಳ್ಬೋದು. ಮತ್ತೆ ನಿಮ್ಗೆಲ್ಲರಿಗೂ ಗೊತ್ತಿರ್ಲಿ, ಜಲಿಯನ್ ವಾಲಾಬಾಗ್ ಅಂತಕ್ಕಂಥ ಒಂದು ಹೆಸರನ್ನ ನಾವು ಕರ್ನಾಟಕದಲ್ಲೂ ಒಂದು ಜಾಗಕ್ಕೆ ಕೊಟ್ಟಿದ್ದೀವಿ. ಯಾರಾದ್ರೂ ಗೊತ್ತಿರೋರು ದಯವಿಟ್ಟು ಕಮೆಂಟ್ ಮಾಡಿ. ಕರ್ನಾಟಕದ ಜಲಿಯನ್ ವಾಲಾಬಾಗ್ ಯಾವುದು ಅಂತೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ. ಈ ವಿಡಿಯೋನ ನೋಡ್ತಾ ಇರೋರು ದಯವಿಟ್ಟು ಕಮೆಂಟ್ ಮಾಡಿ. ಓಕೆ, ಮತ್ತೆ ಈ ಒಂದು ವರ್ಷದಲ್ಲಿ ರೌಲತ್ ಕಾಯ್ದೆ ಕೂಡ ಜಾರಿ ಆಗುತ್ತೆ. ಮತ್ತೆ ಹಂಟರ್ ಆಯೋಗ ಕೂಡ ರಚನೆ ಆಗುತ್ತೆ. ಮತ್ತೆ ಮಾಂಟೆಗೋ ಚೆಲ್ಸ್ಫರ್ಡ್ ರಿಫಾರ್ಮ್ ಅಂತಕ್ಕಂಥದ್ದು ಕೂಡ ಜಾರಿ ಆಗುತ್ತೆ ಸ್ನೇಹಿತರೆ. ಮತ್ತೆ ಈ ಒಂದು ವಿಡಿಯೋದ ಹಿಂದೆ ತುಂಬಾ ಶ್ರಮ ಇದೆ ಸ್ನೇಹಿತರೆ. ದಯವಿಟ್ಟು ವಿಡಿಯೋಗೊಂದು ಲೈಕ್ ಬರಲಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ವಿಡಿಯೋಗೊಂದು ಲೈಕ್ ಬರಲಿ ಸ್ನೇಹಿತರೆ. ಮುಂದುವರೆದ ಭಾಗ ನೋಡೋದಾದ್ರೆ 1920ರಲ್ಲಿ ನಾಗ್ಪುರ ಅಧಿವೇಶನ ಮತ್ತು ಅಸಹಕಾರ ಚಳವಳಿ, ನಾನ್ ಕೋಆಪರೇಷನ್ ಮೂವ್ಮೆಂಟ್ ಅಂತ ಹೇಳ್ತೀವಿ ನಾವು, ಅದು ನಡೆದಿರ್ತಕ್ಕಂಥ ಒಂದು ವರ್ಷ. 1921ರಲ್ಲಿ ಕೇರಳದಲ್ಲಿ ಮೊಘಲರ ಒಂದು ದಂಗೆ ಕೂಡ ಆಗುತ್ತೆ. 1922ರಲ್ಲಿ ಚೌರಾ ಚೌರಿ ಘಟನೆ ಮತ್ತು ಮಹಾತ್ಮ ಗಾಂಧೀಜಿಯವರಿಂದ ಬಾರ್ಡೋಲಾ ಸ್ಥಾಪನೆ, ಈ ಒಂದು ಘೋಷಣೆಯ ಮೂಲಕ ಅಸಹಕಾರ ಚಳವಳಿಯಿಂದ ಇವರು ಸ್ಟಾಪ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಸಾವಿರದ 1923ರಲ್ಲಿ ಸ್ವರಾಜ್ ಪಕ್ಷ ಸ್ಥಾಪನೆ ಮಾಡ್ತಾರೆ. ಯಾರು ಸ್ವರಾಜ್ ಪಕ್ಷ ಸ್ಥಾಪನೆ, ಎಷ್ಟೋ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕೇಳ್ಬಿಟ್ಟಿದ್ದಾರೆ ಇದು. ಸಾರಿ, ಸ್ವರಾಜ್ ಪಕ್ಷ ಸ್ಥಾಪಕರು ಯಾರು ಅಂತೇಳಿ ಕೇಳಿದ್ದಾರೆ. ಮೋತಿಲಾಲ್ ನೆಹರು ಮತ್ತು ಸಿಆರ್ ಅಂತಂದ್ರೆ ಚಿತ್ತರಂಜನ್ ದಾಸ್ ರವರು. ಓಕೆ, ಮೋತಿಲಾಲ್ ನೆಹರು ರವರು ಮತ್ತು ಚಿತ್ತರಂಜನ್ ದಾಸ್ ರವರು ಸ್ವರಾಜ್ ಪಕ್ಷದ ಸ್ಥಾಪನೆಯನ್ನ ಮಾಡ್ತಾರೆ. ಎಷ್ಟೋ ಜನ ಸುಭಾಷ್ ಚಂದ್ರ ಬೋಸ್ ಅಂತ ಹಾಕಿರ್ತೀರ, ತಪ್ಪು, ಅದು ಕಂಪ್ಲೀಟ್ ತಪ್ಪು. ಓಕೆನಾ, 1923ರಲ್ಲಿ ಸ್ವರಾಜ್ ಪಕ್ಷವನ್ನ ಮೋತಿಲಾಲ್ ನೆಹರು ಮತ್ತು ಸಿಆರ್ ದಾಸ್ ಅವರು ಪ್ರಾರಂಭ ಮಾಡ್ತಾರೆ ಸ್ನೇಹಿತರೆ. ಮತ್ತೆ 1924ರಲ್ಲಿ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ನಡೆಯುತ್ತೆ. ಇದರ ಒಂದು ಅಧ್ಯಕ್ಷತೆಯನ್ನ ಮಹಾತ್ಮ ಗಾಂಧೀಜಿ ಅವರು ವಹಿಸಿರ್ತಾರೆ ಸ್ನೇಹಿತರೆ. 1927ರಲ್ಲಿ ಸೈಮನ್ ಆಯೋಗ ರಚನೆ ಆಗುತ್ತೆ. ಎಲ್ಲರೂ ಇದಕ್ಕೆ ಅಪೋಸ್ ಮಾಡ್ತಾರೆ. ಸೈಮನ್ ಗೋ ಬ್ಯಾಕ್ ಅಂತ ಘೋಷಣೆಗಳು ಕರೀತಾರೆ, ಘೋಷಣೆ ಕೂಗ್ತಾರೆ. ಯಾರಿಗೂ ಇಷ್ಟ ಆಗಲ್ಲ ಸೈಮನ್ ಭಾರತಕ್ಕೆ ಬಂದು ಭೇಟಿ ನೀಡ್ತಕ್ಕಂಥದ್ದು ಯಾರಿಗೂ ಇಷ್ಟ ಇರಲ್ಲ. 1928ರಲ್ಲಿ ಸೈಮನ್ ಭಾರತಕ್ಕೆ ಆಗಮನ ಆಗೋಗುತ್ತೆ. ಮತ್ತು ಇದೇ ಸಂದರ್ಭದಲ್ಲಿ ಒಂದು ಲಾಠಿ ಏಟ್ಗೆ ಲಾಲಾ ಲಜಪತ್ ರಾಯ್ ಅವರು ಲಾಠಿ ಏಟ್ಗೆ ಮರಣ ಹೊಂದ್ತಾರೆ ಸ್ನೇಹಿತರೆ. ಈ ಒಂದು ಸೈಮನ್ ಭಾರತಕ್ಕೆ ಆಗಮನ ಒಂದು ಸಂದರ್ಭದಲ್ಲೇ ಈ ಸೈಮನ್ ಗೋ ಬ್ಯಾಕ್ ಅನ್ನತಕ್ಕಂಥ ಒಂದು ಚಳವಳಿ ನಡೆಯತಕ್ಕಂಥ ಒಂದು ಸಂದರ್ಭದಲ್ಲಿ ಲಾಲಾ ಲಜಪತ್ ರಾಯ್ ಅವರ ಮರಣ ಆಗೋಗುತ್ತೆ.
ಜಾರ್ಜ್ನಿಂದ. ಮತ್ತೆ 1930ರಲ್ಲಿ ಕಾನೂನು ಭಂಗ ಚಳವಳಿ ಆಗುತ್ತೆ. ದಂಡಿ ಸತ್ಯಾಗ್ರಹ ಅಂತಕ್ಕಂಥದ್ದು ಕೂಡ ನಡೆಯುತ್ತೆ. ಪ್ರಥಮ ದುಂಡು ಮೇಜಿನ ಪರಿಷತ್ ಕೂಡ ಅದು ಕೂಡ ಈ ಒಂದು ವರ್ಷದಲ್ಲಿ ಆರಂಭ ಆಗುತ್ತೆ ಸ್ನೇಹಿತರೆ. ಮತ್ತೆ 1931ರಲ್ಲಿ ಗಾಂಧೀಜಿ ಮತ್ತು ಇರ್ವಿನ್ ಒಪ್ಪಂದ ನಡೆಯುತ್ತೆ. ಮತ್ತು ಇದೇ ಸಂದರ್ಭದಲ್ಲಿ ಭಗತ್ ಸಿಂಗ್ನ ನೇಣಿಗೆ ಹಾಕ್ತಾರೆ, ಗಲ್ಲಿಗೇರಿಸ್ತಾರೆ. ಮತ್ತೆ ಅದೇ ವರ್ಷ ಎರಡನೇ ದುಂಡು ಮೇಜಿನ ಸಭೆಯಲ್ಲಿ ಮಹಾತ್ಮ ಗಾಂಧೀಜಿ ಕೂಡ ಪಾಲ್ಗೊಂಡಿರ್ತಾರೆ ಸ್ನೇಹಿತರೆ. ಇನ್ನು 1932ರಲ್ಲಿ ಮೂರನೇ ದುಂಡು ಮೇಜಿನ ಪರಿಷತ್ತು ನಡೆಯುತ್ತೆ. ಮತ್ತು ಮತೀಯ ಕೊಡುಗೆ ಅನ್ನತಕ್ಕಂಥದ್ದು ಮತ್ತು ಬ್ರಿಟಿಷರು ಎಸ್ ಸಿ ಎಸ್ ಟಿಗಳಿಗೆ ಪ್ರತ್ಯೇಕ ಚುನಾವಣೆ ಅನ್ನತಕ್ಕಂಥದ್ದು ಜಾರಿ ಮಾಡ್ತಾರೆ. ಮತ್ತು ಪೂನಾ ಒಪ್ಪಂದ ಕೂಡ ನಡೆಯುತ್ತೆ ಸ್ನೇಹಿತರೆ. ಪೂನಾ ಒಪ್ಪಂದ ಯಾರ ಒಂದು ನಡುವೆ ನಡೆಯುತ್ತೆ ಅಂತಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಗಾಂಧೀಜಿಯವರ ಮಧ್ಯೆ ನಡೆಯುತ್ತೆ. ಏನಪ್ಪಾ ಅಂತಂದ್ರೆ SC/ST ಗಳಿಗೆ ಪ್ರತ್ಯೇಕ ಕ್ಷೇತ್ರ ಬೇಡ ಅಂತ ಗಾಂಧೀಜಿಯವರು ಹೇಳ್ತಾರೆ. ಅಂಬೇಡ್ಕರ್ ಅವರು ಇಲ್ಲ SC/ST ಗಳಿಗೆ ಪ್ರತ್ಯೇಕ ಕ್ಷೇತ್ರ ಕೊಡಿ ಅಂತ ಹೇಳ್ತಾರೆ. ಕೊನೆಗೆ ಇಬ್ಬರ ನಡುವೆ ಮಾತುಕತೆಯಾಗಿ SC/ST ಗಳಿಗೆ ಆ ಒಂದು ಕ್ಷೇತ್ರದಲ್ಲಿ ಎಲ್ಲರಿಗೂ ಸಾಮಾನ್ಯ ಜನಗಳಿಗೆ ಅವಕಾಶ ಇರುತ್ತೆ. ಅದ್ರ ಜೊತೆಗೆ SC/ST ಗಳಿಗೂ ಕೂಡ ರಿಸರ್ವೇಶನ್ ಆ ಒಂದು ಕ್ಷೇತ್ರದಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಚುನಾವಣೆಯಲ್ಲಿ ನಿಂತ್ಕೊಳ್ಳೋದಕ್ಕೆ ರಿಸರ್ವೇಶನ್ ಇರುತ್ತೆ ಅಂತ ಒಂದು ಒಪ್ಪಂದ ಆಗುತ್ತೆ. 1930ರಲ್ಲಿ ಭಾರತದ ಒಂದು ಆಕ್ಟ್ ಒಕ್ಕೂಟ ಕಾಯ್ದೆ ಜಾರಿಗೆ ಆಗುತ್ತೆ. 1935 ಇದು ಒಂದು ಭಾರತದ ಕಾಯ್ದೆ ಅಂತಾನೆ ಹೇಳ್ಬೋದು. 1937ರಲ್ಲಿ ಭಾರತದಲ್ಲಿ ಫಸ್ಟ್ ಟೈಮ್ ಎಲೆಕ್ಷನ್ ನಡೆಯುತ್ತೆ ಸ್ನೇಹಿತರೆ. ಫಸ್ಟ್ ಟೈಮ್ ಎಲೆಕ್ಷನ್ ನಡೆಯುವಂತಹ ಒಂದು ವರ್ಷ ಯಾವುದಪ್ಪ ಅಂತಂದ್ರೆ 1937. ಮತ್ತೆ 1939ರಲ್ಲಿ ಹರಿಪುರ ಕಾಂಗ್ರೆಸ್ ಅಧಿವೇಶನ ನಡೆಯುತ್ತೆ. ಇದೇ ಒಂದು ವರ್ಷದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರಿಂದ ಇವರೊಂದು ಸಂಘವನ್ನ ಅಥವಾ ಒಂದು ಪಾರ್ಟಿಯನ್ನ ಪ್ರಾರಂಭ ಮಾಡ್ತಾರೆ. ಅದೇ ಫಾರ್ವರ್ಡ್ ಬ್ಲಾಕ್ ಅಂತಕ್ಕಂಥ ಒಂದು ಕಂಪನಿ ಅಥವಾ ಒಂದು ಸಂಸ್ಥೆಯನ್ನ ಇವರು ಅಥವಾ ಒಂದು ಸಂಘವನ್ನ ಇವರು ಸ್ಥಾಪನೆ ಮಾಡ್ತಾರೆ. 1940ರಲ್ಲಿ ಅಖಿಲ ಭಾರತ ಮುಸ್ಲಿಂ ಲೀಗ್ ಅಂದ್ರೆ ಆಲ್ ಇಂಡಿಯಾ ಮುಸ್ಲಿಂ ಲೀಗ್ AIML ಅಂತ ಹೇಳ್ತೀವಿ ನಾವು. AIML ಆಲ್ ಇಂಡಿಯಾ ಮುಸ್ಲಿಂ ಲೀಗ್ ಅಂತೇಳಿ. ಓಕೆ, ಪಾಕಿಸ್ತಾನದ ನಿರ್ಣಯವನ್ನು ಅಂಗೀಕರಿಸಿತು ಅಂದ್ರೆ ಸಪರೇಟ್ ಮಾಡ್ಕೋಬೇಕು ಅಂತೇಳಿ ಡಿವೈಡ್ ಮಾಡ್ಕೊಳ್ಳೋಣ ನಾವು, ಇಂಡಿಯಾ ಬೇರೆ ಪಾಕಿಸ್ತಾನ ಬೇರೆ ಅಂತ ಹೇಳಿ ಆಗ್ಲೇನೆ ಡಿವೈಡ್ ಆಗುತ್ತೆ ಸ್ನೇಹಿತರೆ. ಇದು ಭಾರತೀಯ ಮುಸ್ಲಿಮರಿಗೆ ಪ್ರತ್ಯೇಕ ತಾಯ್ನಾಡಿಗೆ ಕರೆ ನೀಡಿತು. ಇಂಡಿಯಾದಲ್ಲಿರೋ ಮುಸ್ಲಿಮ್ಸ್ ಅವರೆಲ್ಲ ಬಂದ್ರಪ್ಪ ಪಾಕಿಸ್ತಾನ್ಗೆ ಅಂತ ಕರೆ ನೀಡ್ತಾರೆ. ಆದರೆ ಯಾರೋ ಬೆರಳಿಗೆ ಎಷ್ಟು ಮಾತ್ರ ಪಾಕಿಸ್ತಾನಕ್ಕೆ ಹೋಗ್ತಾರೆ ಹೊರತು ನಮ್ಮ ಭಾರತದ ಮುಸ್ಲಿಮರು ಎಲ್ಲ ಇದು ನಮ್ಮ ದೇಶ, ನಾವಿರ್ತಕ್ಕಂಥ ನೆಲ ಅಂತ ಎಲ್ಲರೂ ಇಲ್ಲೇ ಇರ್ತಾರೆ. ಎಲ್ಲರೂ ಇಷ್ಟಪಟ್ಟು ಇಲ್ಲೇ ಇರ್ತಾರೆ, ಬೇರೆ ದೇಶಕ್ಕೆ ಪಾಕಿಸ್ತಾನಕ್ಕೆ ಹೋಗಲ್ಲ ಸ್ನೇಹಿತರೆ. ಓಕೆ, ಬಟ್ ಇಲ್ಲಿ ನಾನು ಸುಭಾಷ್ ಚಂದ್ರ ಬೋಸ್ ಅವ್ರ ಬಗ್ಗೆ ಒಂದೆರಡು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸುಭಾಷ್ ಚಂದ್ರ ಬೋಸ್ ಅವರು ಈ ಒಂದು ಫಾರ್ವರ್ಡ್ ಬ್ಲಾಕ್ ಅಂತಕ್ಕಂಥ ಒಂದು ಸಂಘವನ್ನ ಸ್ಥಾಪನೆ ಮಾಡ್ತಾರೆ. ಇವರು ಸೈನ್ಯವನ್ನ ಬಲಿಷ್ಠಗೊಳಿಸಬೇಕು ಅಂತೇಳಿ ರಷ್ಯಾ ಆಗಿರ್ಬೋದು, ಚೀನಾ ಆಗಿರ್ಬೋದು, ಜಪಾನ್ ಆಗಿರ್ಬೋದು ಎಲ್ಲ ಕಡೆ ಓಡಾಡಿಕೊಂಡು ಎಲ್ಲ ದೇಶದ ಸೈನಿಕರ ಮತ್ತು ಸೈನ್ಯ ಮುಖ್ಯಸ್ಥರನ್ನ ಭೇಟಿ ಮಾಡಿ ಚರ್ಚೆ ಮಾಡಿ ನಮ್ಮ ಭಾರತಕ್ಕೆ ಬೆಂಬಲ ನೀಡಿ ಅಂತ ಕೇಳ್ಕೊಳ್ತಾ ಕೊನೆಯದಾಗಿ ತೈವಾನ್ಗೆ ಬರಬೇಕಾದ ಒಂದು ಸಂದರ್ಭದಲ್ಲಿ ಈ ಏರ್ ಪ್ಲೇನ್ ಒಂದು ಕ್ರ್ಯಾಶ್ ಆಗಿ ಅಲ್ಲಿ ಒಂದು ತೀವ್ರ ಗಾಯಗಳ ಆಗುತ್ತೆ ನಮ್ಮ ಸುಭಾಷ್ ಚಂದ್ರ ಬೋಸ್ ಸರ್ ಅವರಿಗೆ. ತೀವ್ರ ಗಾಯಗಳಲ್ಲಿ ಒಂದು ತೈವಾನ್ನ ಒಂದು ಹಾಸ್ಪಿಟಲ್ ಅಲ್ಲಿ ಚಿಕಿತ್ಸೆ ಫಲಿಸದೆ ಇವರೇನ್ ಮಾಡ್ತಾರೆ, ಅಲ್ಲೇನೆ ಹಸು ನೀಗ್ತಾರೆ. ತುಂಬಾ ಬೇಸರದ ಸಂಗತಿ. ಇವರಿದ್ದಿದ್ರೆ ನಮ್ಮ ಭಾರತಕ್ಕೆ ಬೇಗನೆ ಸ್ವತಂತ್ರ ತಂದು ಕೊಡ್ತಾ ಇದ್ರು ಅಂತಕ್ಕಂಥ ಒಂದು ಭಾವನೆ ಇತ್ತು. ಓಕೆ ಸ್ನೇಹಿತರೆ, 1942ರಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ ಅನ್ನತಕ್ಕಂಥದ್ದು ನಡೆಯುತ್ತೆ. ಭಾರತ ಬಿಟ್ಟು ತೊಲಗಿ ನೀವು ಅಂತ, ಯಾರನ್ನ, ಬ್ರಿಟಿಷರಿಗೆ. ಓಕೆ, ಭಾರತ ಬಿಟ್ಟು ತೊಲಗಪ್ಪ ನೀವು, ಇಲ್ಲೇ ಟೆಂಟ್ ಹಾಕಿದ್ದೀರಾ, ಬೇಗ ಜಾಗ ಬಿಡಿ ಅಂತ. ಕ್ವಿಟ್ ಇಂಡಿಯಾ ಚಳವಳಿ ಮತ್ತು ಭಾರತಕ್ಕೆ ಕ್ರಿಪ್ಸ್ ಆಯೋಗ ಕೂಡ ಜಾರಿಗೆ ಆಗುತ್ತೆ.
ಓಕೆನಾ. ಭಾರತ ಬಿಟ್ಟು ತೊಲಗಿ ಅಂತಕ್ಕಂಥ ಚಳುವಳಿ ಕೂಡ ಇದೇ ಸಂದರ್ಭದಲ್ಲಿ ನಡೆಯುತ್ತೆ. 1944ರಲ್ಲಿ ಗಾಂಧೀಜಿ ಮತ್ತು ಜಿನ್ನಾರವರ ಮಧ್ಯೆ ಮಾತುಕತೆ ನಡೆಯುತ್ತೆ. ಯಾವ ಒಂದು ಮಾತುಕತೆ ಅಂತಂದ್ರೆ, ಯಾವ ರೀತಿಯಾದ ಒಂದು ಆರ್ಥಿಕ ಸೌಲಭ್ಯಗಳನ್ನು ಕೊಡಬೇಕು ಪಾಕಿಸ್ತಾನಕ್ಕೆ, ಯಾವ ರೀತಿಯಾದ ಒಂದು ಸ್ಥಾನಮಾನಗಳನ್ನು ಕೊಡಬೇಕು, ಯಾವ ರೀತಿಯಾದ ಒಂದು ಬಾರ್ಡರ್ಗಳನ್ನು ಹಾಕೋಬೇಕಾಗತ್ತೆ ಅಂತ ಎಲ್ಲ ಚರ್ಚೆ ಮಾಡ್ತಾರೆ. ಮತ್ತೆ ಈ ಒಂದು ಓವರಾಲ್ ಭಾರತ ಮತ್ತು ಪಾಕಿಸ್ತಾನ ವಿಭಜನೆಯ ಬಗ್ಗೆ ಚರ್ಚೆಗಳನ್ನು ಮಾಡ್ಕೊಳ್ತಾ ಇರ್ತಾರೆ ಆ ಒಂದು ವರ್ಷದಲ್ಲಿ. ಇನ್ನ 1945ರಲ್ಲಿ ಸಿಮ್ಲಾ ಒಪ್ಪಂದ ನಡೆಯುತ್ತೆ. ಈ ಸಿಮ್ಲಾ ಒಪ್ಪಂದ ಸಂಪೂರ್ಣವಾಗಿ ವಿಫಲ ಆಗೋಗುತ್ತೆ. ಯಾವುದೇ ಕಾರಣಕ್ಕೂ ಇದು ಯಶಸ್ಸು ಆಗದೇ ಇರತಕ್ಕಂಥ ಒಂದು ಒಪ್ಪಂದ ಸಿಮ್ಲಾ ಒಪ್ಪಂದ. 1946ರಲ್ಲಿ ಕ್ಯಾಬಿನೆಟ್ ಆಯೋಗದಲ್ಲಿ ಭಾರತಕ್ಕೆ ಸಂವಿಧಾನದ ಸಮಿತಿಯನ್ನು ರಚನೆ ಮಾಡ್ತಾರೆ. ಈ ಸಂವಿಧಾನವನ್ನು ರಚನೆ ಮಾಡೋದಕ್ಕೆ ತುಂಬ ಹರಸಾಹಸ ಪಟ್ಟು, ತುಂಬ ಕಷ್ಟಪಟ್ಟು, ತುಂಬ ಅದ್ಭುತವಾದಂತಹ ರೀತಿಯಲ್ಲಿ ವಿವಿಧ ದೇಶಗಳ ಒಂದು ಸಂವಿಧಾನವನ್ನು ಎರವಲು ಪಡೆದು ಒಂದು ಸಂವಿಧಾನವನ್ನು ರಚನೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಈ ಒಂದು ವರ್ಷದಲ್ಲಿ 1947ರ ಇಸ್ವಿಯಲ್ಲಿ ಆಗಸ್ಟ್ 15ರಂದು ನಮಗೆ ನಮ್ಮ ಜನ್ಮ ಅಲ್ಲ, ಇದು ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಬಂದಂತಹ ಒಂದು ವರ್ಷ. ಅದು ನಮಗೆ ಸಂತೋಷದ ಒಂದು ವರ್ಷ. 1947ರಲ್ಲಿ ಇನ್ನೂ ಹಲವಾರು ಘಟನೆಗಳು ನಡೆದಿದ್ದಾವೆ. ಲಾರ್ಡ್ ಮೌಂಟ್ ಬ್ಯಾಟನ್ ಗವರ್ನರ್ ಅಂತಕ್ಕಂಥವರು ಗವರ್ನರ್ ಜನರಲ್ ಆಗಿ ಭಾರತಕ್ಕೆ ಬರ್ತಾರೆ. ಅಕ್ಟೋಬರ್ 26, 1947ರಲ್ಲಿ ಮೌಂಟ್ ಬ್ಯಾಟನ್ ರವರು ಅವರ ಯೋಜನೆಯನ್ನ ಜಾರಿಗೊಳಿಸ್ತಾರೆ. ಕಾಶ್ಮೀರದ ಮಹಾರಾಜ ಹರಿಸಿಂಗ್ ಅಂತಕ್ಕಂಥವರು ಭಾರತದ ಒಂದು ಸಹಾಯವನ್ನ ಆಶಿಸುತ್ತಾ ಏನ್ ಮಾಡ್ತಾರೆ, ಬೇಗ ಓಡ್ಬಂದು ನಮ್ಮ ರಾಜ್ಯವನ್ನ, ನಮ್ಮ ಒಂದು ಕಾಶ್ಮೀರವನ್ನ ಕಾಪಾಡಿ ಅಂತ ಕೇಳಿಕೊಂಡಾಗ ನಮ್ಮ ಭಾರತದ ಅಂದಿನ ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು ಏನ್ ಮಾಡ್ತಾರೆ, ಅವರ ಬಳಿ ಒಂದು ಪತ್ರಕ್ಕೆ ಸಹಿ ಹಾಕ್ಸ್ಕೋತಾರೆ. ಸಹಿ ಹಾಕ್ಸ್ಕೊಂಡ ನಂತರ ಇವ್ರೇನ್ ಮಾಡ್ತಾರೆ, ಸೈನ್ಯವನ್ನ ಕಳಿಸಿ ಅಲ್ಲಿರ್ತಕ್ಕಂಥ ಭಯೋತ್ಪಾದಕಗಳನ್ನ ಬಡಿದು ಕಾಶ್ಮೀರವನ್ನ ನಮ್ಮ ಒಂದು ಸಂಸ್ಥಾನಕ್ಕೆ, ನಮ್ಮ ಭಾರತದ ಸರ್ಕಾರಕ್ಕೆ ಸೇರಿಸ್ಕೊಳ್ತಕ್ಕಂಥ ಕೆಲಸ ಆಗುತ್ತೆ ಸ್ನೇಹಿತರೆ. 1947ರಲ್ಲಿ ಜವಾಹರಲಾಲ್ ನೆಹರು ಅವರು ರಚಿಸಿದ ಪ್ರಪ್ರಥಮ ಸಚಿವ ಸಂಪುಟದಲ್ಲಿ ನೆಹರು ಅವರು ಸೇರಿದಂತೆ ಒಟ್ಟು 14 ಮಂದಿ ಸದಸ್ಯರಿರ್ತಾರೆ. ಓಕೆ, 1948ನೇ ಇಸ್ವಿಯಲ್ಲಿ ಚರ್ಚೆ ಮಾಡೋದಾದ್ರೆ, ಪಾಕಿಸ್ತಾನ ಭಾರತದ ಮೇಲೆ ಪ್ರಥಮ ದಾಳಿಯನ್ನು ಮಾಡುತ್ತೆ 48ರಲ್ಲಿ. ಅಲ್ಲಿಂದನೇ ಸ್ಟಾರ್ಟ್ ಮಾಡುತ್ತೆ. ಡಿವೈಡ್ ಆದ್ಮೇಲೆ ಪ್ರಾರಂಭ ಮಾಡ್ತಾ ಇದ್ದಾರೆ, ಕುಚೇಷ್ಟ ಬುದ್ಧಿ. 1948ರಲ್ಲಿ ಪಾಕಿಸ್ತಾನ ಏನ್ ಮಾಡುತ್ತೆ, ದಾಳಿ ಮಾಡುತ್ತೆ. ಭಾರತದ ಒಕ್ಕೂಟಕ್ಕೆ ಕಾಶ್ಮೀರ ಸೇರ್ಪಡೆ ಆಗುತ್ತೆ. ಅದೇ ರೀತಿ ಹೈದರಾಬಾದ್ನ ನಿಜಾಮ ಭಾರತದ ಸೇರ್ಪಡೆಗೆ ಕೂಡ ಒಪ್ಪಿದನು. ಇದಕ್ಕೆ ಮುಂಚೆ ಒಪ್ಪಿರ್ಲಿಲ್ಲ. ಸರ್ದಾರ್ ವಲ್ಲಭಾಯ್ ಪಟೇಲ್ ಏನ್ ಮಾಡ್ತಾನೆ, ಬಲವಂತವಾಗಿ ಒಪ್ಪಿಸ್ತಾನೆ. ಯಾರನ್ನ, ಹೈದರಾಬಾದ್ನ ನಿಜಾಮನನ್ನ ಬಲವಂತವಾಗಿ ಸೇನೆಯ ಬಿಟ್ಟು, ಒಳ್ಳೆಯ ಮಾತಲ್ಲಿ ಹೇಳಿದ್ರೆ ನೀವು ಕೇಳಲ್ಲಪ್ಪ ನಿಜಾಮ್ರೆ ಅಂತೇಳಿ ಸೇನೆಯನ್ನ ಬಿಟ್ಟು ಹೈದರಾಬಾದ್ ಸಂಸ್ಥಾನವನ್ನ ನಮ್ಮ ಭಾರತ ಸರ್ಕಾರಕ್ಕೆ ವಿಲೀನ ಮಾಡಿಕೊಳ್ಬೇಕಾಗತ್ತೆ. ಇದೇ ವರ್ಷದಲ್ಲಿ ಗಾಂಧೀಜಿ ಅವರ ಹತ್ಯೆ ಕೂಡ ಮಾಡ್ತಾರೆ ನಾಥುರಾಮ್ ಗೂಡ್ಸೆ ಅವರು. 1950ರಲ್ಲಿ ಭಾರತದ ಅಂತಕ್ಕಂಥ ಒಂದು ನಮ್ಮ ಗಣರಾಜ್ಯವಾಗುತ್ತೆ ಮತ್ತು ಸಂವಿಧಾನ ಜಾರಿಗೆ ಕೂಡ ಆಗುತ್ತೆ. ಸುಪ್ರೀಂ ಕೋರ್ಟ್ ಜಾರಿಗೆ ಕೂಡ ಇದೇ ವರ್ಷದಲ್ಲೇ ಆಗುತ್ತೆ ಸ್ನೇಹಿತರೆ. ಪಂಚವಾರ್ಷಿಕ ಯೋಜನೆಯನ್ನ ಪ್ರಪ್ರಥಮವಾಗಿ ಪ್ರಾರಂಭಿಸ್ತಾರೆ. ಪ್ರಥಮ ಬಾರಿಗೆ ಇದೇ ವರ್ಷದಲ್ಲೇ ಕೂಡ ಜಾತಿ ಗಣತಿಯನ್ನು ಕೂಡ ಮಾಡಲಾಗುತ್ತೆ ಸ್ನೇಹಿತರೆ. ಓಕೆ, ಈ ಒಂದು ಕ್ಲಾಸನ್ನು ಯಾರ್ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಈ ಒಂದು ಕ್ಲಾಸ್ಗೆ ಅಥವಾ ಈ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ.
ಇನ್ನೂ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಕಂಟೆಂಟ್ಸ್ಗಳಿದ್ದಾವೆ. ಅದನ್ನು ಮುಂದಿನ ತರಗತಿಯಲ್ಲಿ ನಿಮಗೆ ಅರ್ಪಿಸ್ತಾರೆ. ಈ ಒಂದು ವಿಡಿಯೋನ ಮಾಡೋದಕ್ಕೆ ತುಂಬ ಶ್ರಮ ಪಟ್ಟಿದ್ದೀನಿ ಸ್ನೇಹಿತರೆ. ನನ್ನ ಶ್ರಮಕ್ಕೆ ನೀವು ಕೊಡಬೇಕಾದಂತಹ ಒಂದು ಬೆಲೆ ಏನಪ್ಪ ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಮಾಡೋಣ. ಎಲ್ಲರಿಗೂ ಥ್ಯಾಂಕ್ ಯು ಸ್ನೇಹಿತರೆ. ಬಾಯ್.